ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ. ರಾಜ್ಯ ಕಾಂಗ್ರೆಸ್ಗೆ ಈಗ ಸಂಪುಟ ವಿಸ್ತರಣೆ ಮಾಡುವಂತಹ ಟೆನ್ಷನ್ ಶುರುವಾಗಿದೆ. ಈಗ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲೂ ಕೂಡ ಡೆಲ್ಲಿಲಿ ಬೀಡು ಬಿಟ್ಟಿದ್ದಾರೆ. ಡಿಕೆ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧ ಈಗ ಸಸ್ಪೆನ್ಸ್ ಸಸ್ಪೆನ್ಸ್ ಸಸ್ಪೆನ್ಸ್. ಹಿರಿಯ ನಾಯಕರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಮೊದಲ ಬಾರಿ ಶಾಸಕರಾದವರಿಗೆ ಯಾರಿಗೆಲ್ಲ ಚಾನ್ಸ್ ಕೊಡ್ತಾರೆ ಇವರು, ಹೀಗನ್ನೋ ಕುತೂಹಲ ಇದ್ದೇ ಇದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಬಣದ ಲಾಬಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಡಿಕೆ ಸಂಪುಟ ಫೈನಲ್ಗೆ ದಿಲ್ಲಿಯಲ್ಲಿ ನಾಯಕರು ಹರಸಾಹಸ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯಾರಿಗೆ ಎಂಟ್ರಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಅದರಲ್ಲಿ ಡಿಕೆ ಬಣದವರು ಎಷ್ಟು ಜನ ಇರ್ತಾರೆ, ಸಿದ್ದರಾಮಯ್ಯನವರ ಬಣದವರು ಎಷ್ಟು ಜನ ಇರ್ತಾರೆ, ಆಮೇಲೆ ಹೊಸ ಮುಖಗಳು ಅಥವಾ ಹೊಸಬರು, ಫಸ್ಟ್ ಟೈಮ್ ಮೊದಲ ಬಾರಿ ಶಾಸಕರಾದವರಿಗೆ ಯಾರಿಗೆಲ್ಲ ಚಾನ್ಸ್ ಸಿಗಬಹುದು ಅನ್ನೋದು ಒಂದು ಕುತೂಹಲ ಅಂತೂ ಇದ್ದೇ ಇದೆ. ರಾಹುಲ್ ಗಾಂಧಿ ಅವರು ಈ ಹಿಂದೆ ಒಂದು ಸೂತ್ರವನ್ನ ಹಾಕಿದ್ರು. ತಮಿಳುನಾಡಿನ ಟಿವಿಕೆಯಲ್ಲಿ ಆಯ್ತಲ್ಲ, ಅದೇ ಸೂತ್ರವನ್ನ ಅನುಸರಿಸೋದಕ್ಕೆ ಮುಂದಾಗಿದ್ರು. ಅಂದ್ರೆ ಹಿರಿಯರೊಟ್ಟಿಗೆ ಕಿರಿಯರನ್ನು ಸೇರಿಸಿ ಕ್ಯಾಬಿನೆಟ್ ರಚನೆ ಮಾಡೋದು. ಕಿರಿಯರು ಅಂತಂತಂದ್ರೆ ಅದರಲ್ಲಿ ನಿಮಗೆ ಫಸ್ಟ್ ಟೈಮ್ MLA ಆದವರು ಕೂಡ ಇರ್ತಾರೆ, ಒಬ್ಬರಾದರೂ ಇದ್ದೇ ಇರ್ತಾರೆ ಸಚಿವ ಸ್ಥಾನಕ್ಕಾಗಿ. ಅದಾದ್ಮೇಲೆ ಹಲವಾರು ಬಾರಿ ಗೆದ್ದು ಸಚಿವ ಸ್ಥಾನ ಅಲಂಕರಿಸದೇ ಇದ್ದವರಿಗೂ ಕೂಡ ಚಾನ್ಸ್ ಕೊಡ್ತಾರೆ ಅಂತ ಮಾತಿದೆ. ಕೈಪಡಿಗಲ್ಲಿ ಈಗ ಸಂಪುಟ ವಿಸ್ತರಣೆಯ ಚರ್ಚೆ ಗರಿಗೆದರ್ತಾ ಇದೆ. ಡೆಲ್ಲಿಲಿ ಆಲ್ರೆಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಠಿಕಾಣಿ ಹೂಡಿದ್ದಾರೆ. ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಈಗಾಗಲೇ ಡೆಲ್ಲಿಗಂತೂ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ. ಅವರೊಟ್ಟಿಗೆ 20ಕ್ಕೂ ಹೆಚ್ಚು ಶಾಸಕರೂ ಕೂಡ ದಿಲ್ಲಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ. ಹಿಂಗಾದ್ರೂ ಮಾಡಿ ಈ ಸಲ ಮಂತ್ರಿಗಿರಿ ಪಟ್ಟವನ್ನ ಅಲಂಕರಿಸಬೇಕು ಅಂತ ಹೇಳಿ ಭರ್ಜರಿ ಲಾಬಿ ಮಾಡ್ತಾ ಇದ್ದಾರೆ. ಶಾಸಕರಂತೂ ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಮಾಧ್ಯಮದೊಟ್ಟಿಗೆ ಮಾತನಾಡುವ ಸಂದರ್ಭದಲ್ಲಿ ಓಪನ್ ಆಗಿ ಹೇಳ್ತಿದ್ದಾರೆ, ನಾನು ಕೂಡ ಒಬ್ಬ ಆಕಾಂಕ್ಷಿ, ನನಗೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಕಾನ್ಫಿಡೆನ್ಸ್ ನಲ್ಲಿದ್ರೆ, ಮತ್ತೊಂದು ಜನ ಓವರ್ ಕಾನ್ಫಿಡೆಂಟ್ ನಲ್ಲಿದ್ದಾರೆ, ಕೊಟ್ಟೆ ಕೊಡ್ತಾರೆ ನನಗೆ ಅಂತ. ಅಕಸ್ಮಾತ್ ಆ ನಂಬಿಕೆ ಹುಸಿ ಆಯಿತು ಅಂತಂದ್ರೆ ಅವರ ಮುಂದಿನ ನಡೆ ಏನಾಗಿರ್ಬೋದು, ಅದಕ್ಕೆ ಉತ್ತರ ಅಂತೂ ಕೊಟ್ಟಿಲ್ಲ ಸದ್ಯಕ್ಕೆ. ಈಗ ಹೇಳ್ತಾರೆ ಕೊಟ್ರೆ ಕೊಡ್ಲಿ, ಕೊಡ್ಲಿಲ್ಲ ಅಂತಂದ್ರೆ ಪಕ್ಷಕ್ಕಾಗಿ ದುಡಿತೀವಿ ಅಂತ ಹೇಳ್ತಾರೆ. ಆದರೆ ಅದೇ ಮಾತು ಅಥವಾ ಅದೇ ನಿಲುವು ತಮಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂದಾದರೂ ಕೂಡ ಆ ನಿಲುವು ಹಾಗೆ ಇರುತ್ತಾ, ಆವಾಗ್ಲೂ ಇದೇ ಮಾತು ಬರುತ್ತಾ ಅಂತ. ಇರೋದು ಹಬ್ಬ ಅಂತಂದ್ರೆ ಇನ್ನೆರಡು ವರ್ಷ ಆದ್ಮೇಲೆ ವಿಧಾನಸಭಾ ಎಲೆಕ್ಷನ್ ಮತ್ತೆ ಬರುತ್ತೆ. ಮತ್ತೆ ಗೆದ್ದು ಅವಾಗ ಟ್ರೈ ಮಾಡೋಣ ಅನ್ನುವಂತ ಆಶಾಭಾವನೆ ಏನಾದ್ರೂ ಇಟ್ಕೊಳ್ಬಹುದು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಲಾಬಿ ಅಂತೂ ನಡೆಸ್ತಾ ಇದ್ದಾರೆ. ಒಂದು ಕಡೆ ಡಿಕೆ ಬಣದಲ್ಲಿರುವಂತಹ ಶಾಸಕರು ಡಿಕೆ ಶಿವಕುಮಾರ್ ಅವರಿಗೆ ಬೆನ್ನು ಬಿದ್ದು ಅಲ್ಲೂ ಕೂಡ ಲಾಬಿ ನಡೆಸಿ ನಮ್ಮ ಹೆಸರನ್ನು ಪಟ್ಟಿಗೆ ಸೇರಿಸಿ ನಮಗೆ ಸಚಿವ ಸ್ಥಾನವನ್ನು ಕೊಡಿಸಿ ಅಂತ ದುಂಬಾಲು ಬಿದ್ದಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದ ಶಾಸಕರು ಅವರು ಕೂಡ ಒಂದು ಜನ ನಮಗೆ ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂತಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿರೋರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ BK ಹರಿಪ್ರಸಾದ್ ಅವರು ಹೋಗಿರೋದ್ರಿಂದ ಅವ್ರು ಹೇಳುವಂತ ಸೂಚಿಸುವಂತ ಒಂದಷ್ಟು ಜನಕ್ಕೂ ಕೊಡಬಹುದೇನೋ. ನೋಡಿ, ಹೈಕಮಾಂಡ್ ಅನ್ನ ಮೀಟ್ ಮಾಡೋದಕ್ಕೂ ಮುಂಚೆನೆ ನಾಯಕರೆಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರ ಜೊತೆಗೆ DK ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಆಕಾಂಕ್ಷಿಗಳ ಫೈನಲ್ ಪಟ್ಟಿ ತಯಾರು ಮಾಡೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಂದಲೂ ಕೂಡ DK ಶಿವಕುಮಾರ್ ಅವರು ಸಲಹೆ ಪಡ್ಕೊಂಡಿದ್ದಾರೆ. ಈ ಕಡೆ KPCC ಅಧ್ಯಕ್ಷರಿಂದಲೂ ಹೈಕಮಾಂಡ್ಗೆ ಮಾಹಿತಿ ಕೊಡಲಾಗಿದೆ. ಉಳ್ಕೊಂಡಿರೋದು ಇನ್ನು 20 ಸ್ಥಾನಗಳಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನೋದು ಚರ್ಚೆ ಆಗಿದೆ. ಜಾತಿವಾರು ಮುಂದಿನ ಚುನಾವಣೆಯನ್ನ ಪರಿಗಣಿಸಿ ಪ್ಲಾನ್ ಮಾಡೋದು, ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡೇ ಪಟ್ಟಿಗನ್ನ ರೆಡಿ ಮಾಡಿದ್ದಾರೆ ಅಂತ ಒಂದು ಸುತ್ತಿನ ಮೀಟಿಂಗ್ ಆಗಿದೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೂ ಮುಂಚೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಹಿರಿಯ ನಾಯಕರಿದ್ದಾರೆ, DK ಶಿವಕುಮಾರ್, ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಎಲ್ಲ ಸೇರಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರಿಗೆ ಕೊಡಬೇಕು, ಆಕಾಂಕ್ಷಿಗಳ ಪಟ್ಟಿಯಿಂದ ಯಾರನ್ನು ಕೈ ಬಿಡಬೇಕು ಅನ್ನೋದು ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ. ಈಗ ಇವರು ಮಾಡಿದ್ದೆ ಫೈನಲ್ ಅಂತಾನೂ ಹೇಳಕ್ ಬರೋದಿಲ್ಲ. ನಾನು ಹೇಳದ್ನಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ನಡೆಸ್ತಾ ಇರೋರು ಇದ್ದಾರೆ ಅಂತ. ಹಾಗಾಗಿ ಇವರು ಸಿದ್ಧಪಡಿಸಿರುವಂತಹ ಪಟ್ಟಿಯಲ್ಲಿ ಯಾರನ್ನು ಕೈ ಬಿಟ್ಟು ಮತ್ತೊಂದು ಹೊಸ ಹೆಸರನ್ನ ಸೇರ್ಪಡೆ ಮಾಡಬಹುದು ಅನ್ನೋ ಕುತೂಹಲನೂ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಯಾರಿಗೆಲ್ಲ ಎಂಟ್ರಿ ಆಗುತ್ತೆ ಅನ್ನೋ ಚರ್ಚೆ ಮಧ್ಯದಲ್ಲೇ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಣ ಅಂತಂದ್ರೆ ಸಂತೋಷ್ ಲಾಡ್ ಅವರ ಹೆಸರು ಕೇಳಿ ಬರುತ್ತೆ, HC ಮಹಾದೇವಪ್ಪನವರ ಹೆಸರು ಕೇಳಿ ಬರುತ್ತೆ,
ಜಮೀರ್ ಅಹಮದ್ ಖಾನ್, ಎಚ್.ಕೆ. ಪಾಟೀಲ್, ಎ.ಎಸ್. ಪೊನ್ನಣ್ಣ ಸೇರಿದಂತೆ ಹಲವರು ಲಾಭಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಬಣದ ಶಾಸಕರು ಭರ್ಜರಿ ಪೈಪೋಟಿ ಮಾಡ್ತಿದ್ದಾರೆ. ಚಲುವರಾಯಸ್ವಾಮಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್.ಎಸ್. ಮಲ್ಲಿಕಾರ್ಜುನ್, ಆಮೇಲೆ ಫಸ್ಟ್ ಟೈಮ್ ಸಚಿವರಾಗೋದಕ್ಕೆ ಶಾಸಕರಲ್ಲಿ ಭಾರಿ ಪೈಪೋಟಿ ಇದೆ. ಫಸ್ಟ್ ಟೈಮ್ ಸಚಿವರಾಗೋ ಪಟ್ಟಿಯಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ, ಶಿವಗಂಗಾ ಬಸವರಾಜ್ ಇದ್ದಾರೆ, ಲಕ್ಷ್ಮಣ ಸವದಿ, ವಿಜಯಾನಂದ ಕಾಶಪ್ಪನವರು, ಆಸಿಫ್ ಸೇಠ್ ಇವರೆಲ್ಲ ಡಿ.ಕೆ. ಕ್ಯಾಬಿನೆಟ್ ಸೇರೋದಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ. ಇವರಿವರ ಮಧ್ಯೆಯೇ ಪೈಪೋಟಿ ಶುರುವಾಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಇವರಿವರ ನಡುವೆಯೇ ಫೈಟ್ ಅಂತಂದ್ರೆ ಹಿಂಗೆ ಅಂದ್ರೆ, ಮೊದಲ ಬಾರಿ ಸಚಿವರಾಗೋದಕ್ಕೆ ಪೈಪೋಟಿಯಲ್ಲಿರೋದು ಪ್ರದೀಪ್ ಈಶ್ವರ್, ಎಚ್.ಸಿ. ಬಾಲಕೃಷ್ಣ, ಶಿವಗಂಗಾ ಬಸವರಾಜ್, ಲಕ್ಷ್ಮಣ ಸವದಿ, ವಿಜಯಾನಂದ ಕಾಶಪ್ಪನವರ್, ಆಸಿಫ್ ಸೇಠ್ ಇವರೆಲ್ಲರೂ ಇದ್ದಾರೆ. ಇವರಿಷ್ಟು ಜನರಲ್ಲಿ ಫಸ್ಟ್ ಟೈಮ್ ಸಚಿವರಾಗೋದಕ್ಕೆ ಒಬ್ಬರಿಗೆ ಮಾತ್ರ ಅವಕಾಶ ಅಂದಾಗ ಈ ಇಷ್ಟು ಜನರ ಮಧ್ಯೆ ಪೈಪೋಟಿ ಇರುತ್ತೆ. ಎಚ್.ಸಿ. ಬಾಲಕೃಷ್ಣ ಅವರು ಇದರಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಅದಾದ ನಂತರ ಇನ್ನು ಮಿಕ್ಕಿದವರು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ರಾಜಕೀಯ ಪಂಡಿತರ ಲೆಕ್ಕಾಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದಾದ್ಮೇಲೆ ಲಕ್ಷ್ಮಣ ಸವದಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ವಿಜಯಾನಂದ ಕಾಶಪ್ಪನವರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಆಸಿಫ್ ಸೇಠ್ ಕೂಡ ನಾನು ಕೂಡ ರೇಸ್ನಲ್ಲಿದ್ದೀನಿ ಅಂತ ಲಾಬಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಈ ಕುತೂಹಲ ಎಷ್ಟು ದಿನ ಇರುತ್ತೆ? ಲೇಟ್ ಮಾಡಿದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅಥವಾ ಲೇಟ್ ಮಾಡಿದಷ್ಟು ಒಳ್ಳೆಯದು ಅಂತ ಹೇಳ್ತಾರ? ಯಾವ ರೀತಿಯಾಗಿ ನೋಡ್ಬೋದು ಇದನ್ನ? ಆಕಾಂಕ್ಷಿಗಳ ಪಟ್ಟಿಯನ್ನ ಫೈನಲ್ ಮಾಡಬೇಕು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೇಳ್ತೀನಿ ನಮ್ಮ ಪ್ರತಿನಿಧಿ ಬಸವರಾಜ್ ಹತ್ರ. ಬಸವರಾಜ್, ಈಗ ಆಲ್ರೆಡಿ ಭರ್ಜರಿ ಪೈಪೋಟಿ ನಡೀತಾ ಇದೆ, ಜೊತೆಗೆ ಲಾಬಿ ಕೂಡ ಜೋರಾಗಿದೆ. ಇದರಲ್ಲಿ ರಾಜ್ಯ ಕಾಂಗ್ರೆಸ್ ಇದನ್ನ ಆದಷ್ಟು ಬೇಗ ಮುಗಿಸಿದ್ರೆ ಅವ್ರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತನಾ ಅಥವಾ ತಡವಾಗಿ ಮಾಡಿದ್ರು ಒಳ್ಳೇದು ಅಂತ ನೋಡ್ಬೋದಾ? ಯಾವ ರೀತಿ ನೋಡ್ಬೋದು ಇದನ್ನ? ಶರತ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ರೀತಿಯ ಒಂದಿಷ್ಟು ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಸಚಿವಾಕಾಂಕ್ಷಿಗಳು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರನ್ನು ಕೂಡ ಭೇಟಿಯಾಗಿ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ನೇರವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಹೈಕಮಾಂಡ್ ನಾಯಕರು ಕೂಡ ಸಂಪುಟ ಒಂದು ಪೂರ್ಣ ಪ್ರಮಾಣದಲ್ಲಿ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಇದೀಗ ದೆಹಲಿಯಲ್ಲಿ ಇರ್ತಕ್ಕಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯವರಾಗಿರ್ಬೋದು, ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರಾಗಿರ್ಬೋದು, ಇವರೆಲ್ಲರೂ ಸೇರಿ ಒಂದ್ ಕಡೆ ಅವ್ರದೇ ಆಗಿರ್ತಕ್ಕಂಥ ಪಟ್ಟಿಯನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯವರು ಕೂಡ ಹಿಂದೆ ಇರುವಂತ ತಮ್ಮ ಸಂಪುಟದಲ್ಲಿ ಯಾರೆಲ್ಲ ಸಚಿವರಿದ್ರು ಅವರಿಗೂ ಕೂಡ ಮತ್ತೆ ಒಂದ್ 4-5 ಜನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ತಂತ್ರಗಾರಿಕೆ ಕೂಡ ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಚ್.ಕೆ. ಪಾಟೀಲ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಹಲವು ರೀತಿಯ ಮತ್ತೆ ಏನು ಅವರ ಒಂದು ಕಾನೂನು ಸಲಹೆಗಾರಾಗಿರ್ತ ಪೊನ್ನಣ್ಣ ಅವರಾಗಿರ್ಬೋದು, ಹಲವು ರೀತಿಯ ಅವ್ರನ್ನು ಕೂಡ ಹೆಸರನ್ನ ಮುಂದಿಡುವ ಮುಖಾಂತರ ಈ ಬಾರಿ 2ನೇ ಪಟ್ಟಿಯಲ್ಲಿ ಕೂಡ ಅವರ ಹೆಸರು ಬರುವಂತ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಸಹಿತ ಅವರು ಸೂಚಿಸುವಂತ ಒಂದು ಇಬ್ಬರಿಗಾದ್ರೂ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರ ಪಟ್ಟಿಯನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರು ಒಂದ್ ಕಡೆ, ಯಾಕಂತಂದ್ರೆ ಈಗಾಗಲೇ ಆಗಸ್ಟ್ ಒಂದು 6ನೇ ತಾರೀಕಿಗೂ ಕೂಡ ಒಂದು ಮುಂಗಾರ ಅಧಿವೇಶನ ಕೂಡ ಇದೆ. ಅದರ ಮುಂಚಿತವಾಗಿ ಕೂಡ ಪೂರ್ಣ ಪ್ರಮಾಣದ ಒಂದು ಸಂಪುಟ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಇನ್ನು 2-3 ದಿನಗಳಲ್ಲಿ ಒಂದು ಪಟ್ಟಿಯನ್ನ ಆಯ್ಕೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನೋಡಿ, ಹಿಂಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೂ ಮುಂಚೆ ರಾಜ್ಯ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ನಲ್ಲಿ ಇದೇ ಚರ್ಚೆ ಆಗಿದೆ. ಆ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರಿದ್ರು, ಬಿ.ಕೆ. ಹರಿಪ್ರಸಾದ್ ಅವರಿದ್ರು, ಡಿ.ಕೆ. ಶಿವಕುಮಾರ್ ಅವರಿದ್ರು.